ವಿಡಿಯೋದಲ್ಲಿ ಪ್ರಪಂಚದ 6000 ಅಡಿ ಎತ್ತರದಲ್ಲಿ ನಾನು ಕಳೀತಾ ಇದ್ದೀನಿ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಬರೋ ಪ್ರಾಬ್ಲಮ್ಸ್ ನ ಒಂದೊಂದಾಗೆ ಫೇಸ್ ಮಾಡ್ತಾ 24 ಗಂಟೆ ಇರ್ತಾ ಇದೀವಿ. ಈ ಒಂದು ಚಾಲೆಂಜ್ ಮಾಡೋದಕ್ಕೋಸ್ಕರ ಹಲವಾರು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಒಂದು ದೊಡ್ಡ ಬೆಟ್ಟ ಆಗ್ತದೆ. ಈಗಷ್ಟೇ ಕಾಣ್ತಿದ್ದ ಬೆಟ್ಟ ಈಗ ದೊಡ್ಡ ಬೆಟ್ಟ ಕಣ್ಮರೆ ಆಗಿದೆ. ಜಸ್ಟ್ ಬಿಕಾಸ್ ಮಿಸ್ಟಿಂದ ನೋಡಿ. ಓ ಮೈ ಗಾಡ್, ಆ ಕಡೆ ಪೂರ್ತಿ ದೊಡ್ಡದೊಂದು ಬೆಟ್ಟ ಇದೆ. ಈ ಮಿಸ್ಟಿಂದ ಆ ಬೆಟ್ಟ ಕಾಣ್ದೇ ಇರೋ ಥರ ಆಗೋಗ್ಬಿಟ್ಟಿದೆ. ಟೈಮ್ 4 ಗಂಟೆ ಆಗ್ತಾ ಬಂದಿದೆ. ಚಳಿ ಈಗಲೇ ಇಷ್ಟು ಹೊಡಿತಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಸೀರಿಯಸ್ಲಿ ಏನಾದ್ರು ಬೇರೆ ದಾರಿ ಹುಡ್ಕೋಬೇಕು ಮಾಡಕ್ಕೆ. ಇಲ್ಲಿ ನೋಡಿ, ಇದೆಲ್ಲ ಯಾವ್ದೋ ಒಂದು ಪ್ರಾಣಿ ಬಂದು ಗುಂಡಿ ಮಾಡಿರೋದು ಅನ್ಸುತ್ತೆ. ನನ್ನ ಪ್ರಕಾರ ಇದು ಹಂದಿ ಇಲ್ಲ ಕರಡಿ ಇರ್ಬೋದು. ಮುಖದಿಂದ ಇದೇನೋ ಕೆರೆದಿದೆ ಅನ್ಸುತ್ತೆ. ನೋಡಿ, ಇಲ್ಲೂ ಅಷ್ಟೇ ಮತ್ತೆ ಅಲ್ಲೂ ಅಷ್ಟೇ. ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಯಾವ ಪ್ರಾಣಿದು ಇದು ಕೆಲಸ ಅಂತ. ನನಗೆ ಈಗ ಆಲ್ರೆಡಿ ಇಲ್ಲಿ ಚಳಿ ಆಗಕ್ ಸ್ಟಾರ್ಟ್ ಆಗ್ತದೆ. ಏನಕ್ಕಂದ್ರೆ ಅಲ್ಲಿ ನೋಡಿ, ಮಿಸ್ಟ್ ಅಂತೂ ಸಿಕ್ಕಾಬಟ್ಟೆ ಬರ್ತದೆ. ಇನ್ನೊಂದ್ ಸ್ವಲ್ಪ ಹೊತ್ತಾದ್ರೆ ಈ ಜಾಗ ಪೂರ್ತಿ ಮಿಸ್ಟ್ ಇಂದ ಕವರ್ ಆಗುತ್ತೆ. ಇಲ್ಲಿ ರೀ, ಬೆಟ್ಟದ್ದು ದೊಡ್ಡದಿರೋದ್ರಿಂದ ಒಂದು ಬೆಟ್ಟನು ಕಾಣಲ್ಲ. ಹಾಗೆ ಒಂದೊಂದ್ ಕಡೆನು ಆಗಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ. ಓ ಮೈ ಗಾಡ್, ಲಿಟ್ರಲಿ ಬಾಡಿ ಎಲ್ಲ ಸಿಕ್ಕಾಪಟ್ಟೆ ಕೋಲ್ಡ್ ಫೀಲ್ ಆಗ್ತಾ ಇದೆ. ಫುಲ್ ಮಿಸ್ಟ್ ಬರೋ ಅಷ್ಟಿಗೆ ನಾವ್ ಇಲ್ಲಿಂದ ಅಂಕಂಡಿರೋ ಫುಲ್ ಟಾಪಿಕ್ ರೀಚ್ ಆಗ್ಬೇಕು. ಇಲ್ಲಾಂದ್ರೆ ಮಿಸ್ಟ್ ಫುಲ್ ಕವರ್ ಆದ್ರೆ ನಮ್ಗೆ ಈ ಜಾಗ ಎಲ್ಲಿ ಹೋಗೋದಂತ ಗೊತ್ತಾಗಲ್ಲ. ಲೆಟ್ಸ್ ಗೋ. ಮೌಂಟೇನ್ ಹತ್ತಿದಷ್ಟು 4 ದಿಕ್ಕಿಂದ ವೆದರ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಯ್ತು. ನನ್ನ ಸುತ್ತಮುತ್ತ ಇದ್ದಂತ ಮೌಂಟೇನ್ ಗಳೆಲ್ಲ ಕ್ಷಣ ಮಾತ್ರಕ್ಕೆ ಮಂಜಿನಿಂದ ಆವೃತ ಹೋಗಿ ಸುತ್ತ ಏನಿದೆ ಅಂತಾನೆ ಗೊತ್ತಾಗ್ದಂಗಾಯ್ತು. 5000 ಫೀಟ್ ರೀಚ್ ಆಗ್ತಿದ್ದಂಗೆ ವಿಪರೀತ ಗಾಳಿ, ಹಾಗೆ ಕೈಕಾಲುಗಳೆಲ್ಲ ನೋವಾಗ್ತಾ ಬಂತು. ಗಾಳಿ ಜಾಸ್ತಿ ಇರೋದ್ರಿಂದ ನನ್ನ ಕೈಲಿ ಆಗ್ತಿಲ್ಲ. ಬ್ಯಾಗ್ ಎತ್ಕೊಂಡಿರೋದು ಸೊಂಟ ಎಲ್ಲ ನೋವು ಬರ್ತಿದೆ. ಅತಿಯಾಗಿ ಗಾಳಿ ಇರೋದ್ರಿಂದ ಬ್ರೀತಿಂಗ್ ಕೂಡ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಉಸಿರಾಡಕ್ಕಾಗ್ತಿಲ್ಲ. ಲೆಟ್ಸ್ ಗೋ. ಸೈಡಲ್ಲಿ ನೋಡ್ತಿದ್ದೆ, ಸೈಡಲ್ಲಿ ತಲೆ ಗಿರ್ರ ಅಂತ ತಿರುಗ್ತದೆ. ಹೆವಿ ಭಯ ಆಗ್ತದೆ. ಬಟ್ ಏನು ಮಾಡೋಂಗಿಲ್ಲ, ಬೆಟ್ಟ ಹತ್ತಲೇಬೇಕು. ಇನ್ನು ಮೇಲೆಲ್ಲ ಕಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಜಾರ್ತದೆ. ಇನ್ನು ಮೇಲೆ ಹೋಗೋದಿದೆಯಲ್ಲ, ಕಷ್ಟ ಇದೆ. ನಂದು ಇದೊಂದು ಹತ್ತಿದ್ರೆ ಪ್ರಾಬ್ಲಮ್ ನಾನು ಮೇಲೆ ರೀಚ್ ಆಗ್ತೀನಿ ಅನ್ಸುತ್ತೆ. ಒಪ್ಪ, ಬ್ರೀತಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ಲು ಕಷ್ಟ ಆಗ್ತದೆ. ಹಾಗೆಲ್ಲ ಇರುತ್ತೆ. ಹುಷಾರಾಗಿರ್ಬೇಕಿಲ್ಲಿ. ಈ ಕಡೆನೂ ಆಳ. ಎಕಡೆ ಹೋಗೋದು? ಮುಂದೆನೇ ಹೋಗ್ಬೇಕು ನಾನು ಈ ಆಳದಲ್ಲಿ. ಈಗ ಬನ್ನಿ, ಈ ಜಾಗ ತೋರಿಸ್ತೀನಿ ಬನ್ನಿ. ಎಷ್ಟು ಕೆಳಗಿಂದ ಹತ್ತಿದ್ದೀನಿ ಅಂದರೆ ಗಾಳಿ ತಳ್ತದೆ. ಬೇಡ. ಬಂಡೆನೇ ಸ್ವಲ್ಪ ನನಗೆ ಸಪೋರ್ಟ್ ಆಗಿ ನಿಂತಿದ್ದು ಹತ್ತಕ್ಕೆ. ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ನನಗಂತೂ. ಮೌಂಟೇನ್ನ ಟಾಪಿಗೆ ಬಂದಿದ ತಕ್ಷಣ ಚಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಟೆಂಟ್ ಹಾಕಿದೆ. ಬಟ್ ಹಾಕಿದ 5 ನಿಮಿಷಕ್ಕೆ ಅತಿಯಾದ ಗಾಳಿಯಿಂದ ಟೆಂಟ್ ಕಿತ್ಕೊಂಡು ಬಂತು. ಹಿಡ್ಕೋಬೇಕು ಟೆಂಟ್. ಆ ಜಾಗಕ್ಕೆ ಹಾಕ್ಬೇಕು. ಅಲ್ಲಿಗೆ ಆರಾಮ ಅನ್ಸುತ್ತೆ. ಅಲ್ಲಿಗೆ ಹೇಳ್ಕೊಂಡು ಹೋಗಕ್ಕೆ ಆಗ್ತಿಲ್ಲ. ಜಿಪ್ ಹಾಕ್ಬೇಕಿಲ್ಲಂದ್ರೆ ಈ ಟೆಂಟ್ ಜೊತೆ ನಾನು ಹೊರಗ್ತೀನಿ.
ರಕ್ತ ಸೋಸಿ ಒಂದು ಚಾಲೆಂಜ್ ಮಾಡ್ತಿದ್ದೀನಿ ಅಂತ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೆಲ್ಲ ನಿಮಗೋಸ್ಕರ ಮಾಡ್ತಿರೋದು. ಕುಯ್ದೇ ಹೋಗ್ಬಿಡ್ತು ನೋಡಿ ಯಾವ ಲೆವೆಲಿಗೆ. ಈ ಥರ ರಿಸ್ಕ್ ಇರುತ್ತಂತ ಇವತ್ತೇ ಗೊತ್ತಾಗಿದೆ. ಗಾಳಿ ಏನು ಕಡಿಮೆ ಬೀಸ್ತಿದ್ಯಾ, ಸಖತ್ ಕಷ್ಟ ಆಗೋಡ್ತಾ. ಟೆಂಟ್ ಹಾಕಿ ಅದ್ರ ಮೇಲೆ ಕಲ್ಲಿಡೋ ಅಷ್ಟಿಗೆಲ್ಲ ಸಮೇತ ನಾನೇ ಹಾರೋಗ್ತೀನಿ ಅನ್ಕೋಬಿಟ್ಟೆ. ಲಿಟ್ರಲಿ ನಾನೇ 40 kg ಇಲ್ಲ 50 kg ಇದ್ದೀರಾ 100% ನಾನು ಎಳ್ಕೊಂಡು ಹೋಗ್ಬಿಟ್ಟಿರೋದು ಕಲಾವಿದ್ರು. ಸ್ವಲ್ಪ ಗಾಳಿ ಕಡಿಮೆ ಆದಂಗೆ ಅನಿಸ್ತದೆ. ಮೌಂಟೇನ್ ಚಾಲೆಂಜು ನಾನೇನು ಅನ್ಕೊಂಡಿದ್ದೆ, ಬಟ್ ಆದ್ರೆ ಅಷ್ಟು ಈಸಿಯಾಗಿಲ್ಲ. ಟೆಂಟ್ ಎಲ್ಲ ಅರ್ಧೇ ಹೋಗ್ಬಿಡ್ತು ಇಲ್ಲೆಲ್ಲ. ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಬರ್ತಿದೆ, ಹೆವಿ ಗಾಳಿ ಬರ್ತದೆ ಇಲ್ಲಿ. ಫುಲ್ ಮೇಲೆ ಹೋದ್ರೆ ಸಫಕೇಟ್ ಆಗುತ್ತೆ ಅನ್ಕೊಂಡೆ, ಸಫಕೇಟ್ ಏನೋ ಆಗ್ತಿಲ್ಲ. ಇಲ್ಲೆಲ್ಲ ನೋಡಿ ಹಿಬ್ನಿ ಎಲ್ಲ ಬಿದ್ದು, ಗಡ್ಡಕ್ಕೆಲ್ಲ ಹಿಬ್ನಿ ಎಲ್ಲ ಬಿದ್ದು ಜಾಸ್ತಿ ಆಗ್ಬಿಟ್ಟಿದೆ ನೋಡಿ. ಗಾಳಿ ಇನ್ನೂ ಹೆವಿ ಹೊಡಿತದೆ. ತಳ್ತದೆ. ಗಾಳಿ ಶಾಂತನೇ ಆಗ್ತಿಲ್ಲ. ಟೆಂಟಿಗೆ ಏನೋ ಆಗ್ದಲ್ಲ ಸಾಕು. ಏನೇ ಹಾರೋದ್ರು ನಾನು ಮೇಲಿಂದನೇ ಹಾರೋಗ್ಬೇಕಾಗುತ್ತೆ ಅಷ್ಟೇ. ಅಯ್ಯೋ ಪಾತ್ರ ಏನೂ ಆಗ್ಬಾರ್ದು, ಒಂದು ಪಾಸಿಟಿವಿಟಿಯಿಂದ ಏನೂ ಆಗ್ಬಾರ್ದು ಅಂತ ಕಾಯ್ತಿದ್ದೀನಿ. ಇದೊಂದು ಸೇಫ್ಟಿ ಅಂದರೆ ಬಂಡೆ ಇದೆ, ಅದೊಂದೇ ನನಗೆ ಸೇಫ್ಟಿ. ಇಲ್ಲಾಂದರೆ ಎಂಥದ್ದು ಸೇಫ್ಟಿ ಇರಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ಫೇಸಿಗೆ ಮಾಸ್ಕ್ ಹಾಕಿದ್ದೀರಿ, ಏನೂ ಅಂದ್ಕೊಳ್ಬೇಡಿ. ಯಾಕಂದರೆ ನನ್ನ ಸೇಫ್ಟಿ ಪರ್ಪಸ್ಸಿಗೋಸ್ಕರ ಆದರೂ ಇದು ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಹುಷಾರಿಲ್ದಂಗೆ ಆಗುತ್ತೆ. 100% ಈ ಜಾಗದಲ್ಲಿ ಹುಷಾರು ತಪ್ಪದಂತೂ 100% ಗ್ಯಾರಂಟಿ. ಫಾಗು ಯಾವ ಥರ ಅಂದರೆ ಲಿಟ್ರಲಿ ಯಾವುದೋ ಜಾಗಕ್ಕೆ ಬೆಂಕಿ ಬಿದ್ದಾಗ ಫಾಗ್ ಬರುತ್ತಲ್ಲ, ಸೇಮ್ ಅದೇ ಥರ. ಯಾವುದೋ ಜಾಗಕ್ಕೆ ಬೆಂಕಿ ಬಿದ್ದಾಗ ಯಾವುದೋ ಜಾಗಕ್ಕೆ ಬೆಂಕಿ ಬಿದ್ದಾಗ ಸ್ಮೋಕ್ ಆಗುತ್ತಲ್ಲ, ಸೇಮ್ ಅದೇ ಥರ ಬರ್ತದೆ. ಒಬ್ಬೊಬ್ಬೊಬ್ಬೊಬ್ಬ ಯಾರೂ ಇಲ್ಲ ಇಲ್ಲಿ, ಒಬ್ಬನೇ. ಏನಾರು ಆದರೂ ನಾನು ಒಬ್ಬನೇ, ಏನೇ ಪ್ರಾಣಿ ಏನಾರು ಬಂದರೂ ಒಬ್ಬನೇ ಸರ್ವೈವ್ ಆಗಬೇಕು, ಒಬ್ಬನೇ ಅದ್ರ ಜೊತೆ ಓಡಾಡಬೇಕು, ಒಬ್ಬನೇ ಅದ್ರ ಜೊತೆ ಹೊಡೆದಾಡಬೇಕು. ನನ್ನ ಬ್ರೀತಿಂಗ್ ನೋಡ್ಬೋದು ನಿಮಗೆ, ನನಗೆ ಎಷ್ಟು ಸಫಕೇಟ್ ಆಗ್ತಿದೆ ಅಂತ. ಸಿಕ್ಕಾಪಟ್ಟೆ ಸಫಕೇಟ್ ಆಗ್ತಿದೆ ಈ ಜಾಗದಲ್ಲಿ. ಸಫಕೇಟ್ ಅನ್ನೋದಕ್ಕಿಂತ ಗಾಳಿನ ತುಂಬಾ ಚೆನ್ನಾಗಿ ಬರ್ತಾಯಿದೆ, ಬಟ್ ಉಸಿರಾಡೋ ಅಂತ ಫೀಲ್ ಆಗ್ತಿಲ್ಲ ನನಗೆ. ಪ್ರಾಬಬ್ಲಿ ಮಾಸ್ಕ್ ಹಾಕಿದ್ದೀನಿ, ಅದ್ರ ಜೊತೆಗೆ ಅದರಿಂದನೇ ಸ್ವಲ್ಪ ಜಾಸ್ತಿ ಆದರೂ ಆಗ್ತಾ ಇರ್ಬೋದು. ಟೆಂಟ್ ಅಲ್ಲಿ ಹಾಕಿದ್ದೀನಿ. ಸೇಫು ಅಂತ ಕೇಳಿದ್ರೆ 0% ಸೇಫ್ ಇದು, ಯಾಕಂದರೆ ಗಾಳಿ ಹಾರಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೇಫ್ಟಿ ವೈಸ್ ಏನೂ ಇಲ್ಲ. ವಿಂಡು ಸಿಕ್ಕಾಬಿಟ್ಟೆ ಇದೆ ಇಲ್ಲಿ. ಆ್ಯಕ್ಚುಲಿ ಇದು 24 hours ರಿಯಲ್ ಸರ್ವೈವಲ್ ವಿಡಿಯೋ. ಆದಷ್ಟು ಬೆಳಿಗ್ಗೆ ಯಾವಾಗ ಆಗುತ್ತೋ ಅಂತ ಕಾಯ್ತಿದ್ದೀನಿ. ಸಾರಿ ಗೈಸ್, ಈ ವಿಡಿಯೋದಲ್ಲಿ ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿದೆ ನನಗಿಲ್ಲಿ. ಹಾಗಾಗಿ ನಾನು ಮಾತನ್ನು ಅಷ್ಟೇ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈ ಜಾಗದಲ್ಲಿ ಟೆಂಟ್ ಹಾಕಿ ಕ್ಯಾಂಪ್ ಮಾಡೋದೇ ಹೆಚ್ಚು, ಅಂಥದ್ರಲ್ಲಿ ಮಾತಾಡೋದಂದರೆ ಅದು ಇನ್ನೂ ಕಷ್ಟ. ಟೋಟಲಿ ಕತ್ಲೆ ಆಗ್ತಾ ಬರ್ತಾಯಿದೆ. ಕತ್ಲೆ ಆಲ್ರೆಡಿ ಆಗಿ ಫಸ್ಟು ನಾನು ಕಾಫಿ ಮಾಡ್ಕೊಬಿಡ್ತೀನಿ. ಯಾಕಂದರೆ ನಾನು ನೈಟು ಇಲ್ಲಿದ್ದೀನಿ ಅಂತಂದರೆ ನನಗೆ ಕಾಫಿನೇ ಇಂಪಾರ್ಟೆಂಟು. ಯಾಕಂದರೆ ಚಳಿ ಆಗ್ತಾ ಇರುತ್ತೆ. ಊಟ ಏನೋ ನಾನು ಇವತ್ತು ಮಾಡಲ್ಲ. 24 hours ಮೌಂಟೇನ್ ಚಾಲೆಂಜಲ್ಲಿ ಕಾಫಿ ಅಷ್ಟೇ ಮಾಡ್ಕೊಳ್ತಿರೋದು. ಭಯ ಆಗ್ತದೆ. ಆ ಕಡೆ ಏನಂತಂದರೆ ಅಲ್ಲೆಲ್ಲ ಪ್ರಾಣಿಗಳಿದೆ, ಅಗ್ಲ ಬಗ್ಲ. ಆ ಕಡೆ ನಾನು ಸ್ವಲ್ಪ ನೋಡ್ಕೊಳ್ಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸಿಟಿಗಳಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಶಬ್ದ, ವೆಹಿಕಲ್ಗಳು ಅದೆಲ್ಲ ಓಡಾಡ್ತಿದ್ವು. ಈಗ ಯಾವುದೇ ರೀತಿ ಶಬ್ದ ಇಲ್ಲ. ಈ ಜಾಗದಲ್ಲಿ ಇಲ್ಲಿ ನೋಡಿ, ಈ ಸ್ನ್ಯಾಕ್ ಇದಿಲ್ಲ, ಇದು ಹೆಸರು ಬಂದು ಬ್ಯಾಂಬೋ ಪಿಟ್ ವೈಪರ್ ಅಂತ. ಇದು ಆಲ್ಮೋಸ್ಟ್ ಗಿಡಗಳಲ್ಲಿ ಇರುತ್ತೆ. ಮತ್ತೆ ಇದು ಮಾರ್ನಿಂಗ್ ಎಲ್ಲ ಸುಮ್ಮನೆ ಸೈಲೆಂಟ್ ಆಗಿರುತ್ತೆ, ಯಾವ್ದೇ ರೀತಿ ಏನು ಮಾಡಲ್ಲ. ನೈಟ್ ಹೊತ್ತಾದ್ರೆ ಸಾಕು ಇದ್ರ ಬೇಟೆ ಶುರು ಆಗುತ್ತೆ. ನೈಟ್ ಹೊತ್ತೇ ಜಾಸ್ತಿ ಓಡಾಡೋದು. ಹೇಗೆ ನಮ್ಮ ಸಿಟಿಗಳಲ್ಲೆಲ್ಲ ಬಾವಲಿ ನೈಟ್ ಹೊತ್ತು ಓಡಾಡಕ್ ಸ್ಟಾರ್ಟ್ ಮಾಡುತ್ತೋ, ಅದೇ ರೀತಿ ಇವು ಕೂಡ ನೈಟ್ ಹೊತ್ತೇ ಓಡಾಡೋದು, ಬೇಟೆ ಮಾಡೋದು. ರೇರ್ ಸ್ಪೀಸಿಸ್ ಇದು, ಅಳಿವಿನಂಚಿನಲ್ಲಿ ಇರುವಂತ ಸರೀಸೃಪ ಇದು ನೋಡಿ. ಓ ಮೈ ಗಾಡ್, ತುಂಬಾ ಡೇಂಜರಸ್ ಅನಿಸ್ತಾ ಇದೆ ನನಗೆ. ಈಗ ಇದನ್ನ ಅದ್ರ ಪಾಡಿಗೆ ಅದನ್ನ ದೂರಕ್ಕೆ ಬಿಡೋಣ, ಯಾಕಂದ್ರೆ ಟೆಂಟ್ ಹತ್ರ ಇದು ಇದ್ರೆ ಡೇಂಜರು. ಹಾಗಾಗಿ ಇದನ್ನ ಸ್ವಲ್ಪ ದೂರಕ್ಕೆ ತಗೊಂಡೋಗಿ ಬಿಡೋಣ ಹಾವನ್ನ. ಈ ಹಾವು ಬಂದಿದ್ದರಿಂದ 100% ಯಾವುದಾದ್ರೂ ಕಾಡು ಪ್ರಾಣಿ ಬರುತ್ತಂತ ಗೊತ್ತಾಗಿ ಸೇಫ್ಟಿಗೋಸ್ಕರ ಇಂಥ ಜಾಗಕ್ಕೆ ಬಂದು ಔಟ್ಡೋರಿಗೆ ಬಂದು ಈ ಥರ ಫೈರ್ ಹಾಕಿದ್ರೆ ನಮಗೆ ಬೆನಿಫಿಟ್ ಏನಂದರೆ ಯಾವುದೇ ಪ್ರಾಣಿಗಳು ನಮ್ಮ ಹತ್ರ ಬರೋದಿಲ್ಲ. ಅದೊಂದು ನಮಗೆ ಸೇಫ್ಟಿ ಇರುತ್ತೆ. ಅದು ಬಿಟ್ಟರೆ ಈ ಜಾಗದಲ್ಲಿ ತುಂಬ ನಾನು ಪ್ರಾಣಿಗಳು ನೋಡಿದೆ, ಕಡ ನೋಡಿದೆ, ಹಾಗೆ ಸೀಳ್ ನಾಯಿ ಕೂಡ ನೋಡಿದೆ. ಹಾಗಾಗಿ ನಾನು ಇದು ಮಸ್ಟ್ ಆ್ಯಂಡ್ ಶುಡ್ ನನಗೆ ಇದು ಇರಲೇಬೇಕು. ಇಲ್ಲಾಂದರೆ ಇದು ನನಗೆ ಸರ್ವೈವ್ ಆಗೋಕ್ಕಾಗೋದೇ ಇಲ್ಲ. ಇದಿಲ್ಲ ಅಂದರೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನಮಗೊಂದು ಅಸ್ತ್ರ ಥರ ವರ್ಕ್ ಆಗುತ್ತೆ. ನೈಟ್ ಹೊತ್ತಾದಾಗ ಯಾವುದೇ ರೀತಿ ಪ್ರಾಣಿ ಬರಲ್ಲ. ಈ ಬೆಂಕಿಯಿಂದ ಬರಲ್ಲ ಅಂತಲ್ಲ, ಈ ಬೆಂಕಿಗಿಂತನೂ ಈ ಹೊಗೆ ಥರ ಹೊಗೆ ಸ್ಪ್ರೆಡ್ ಆದಾಗ ಪ್ರಾಣಿಗಳಿಗೆ ಹೊಗೆ ಸ್ಪ್ರೆಡ್ ಆದಾಗ ಬರೋಕ್ಕೆ ಮನಸ್ಸಾಗಲ್ಲ ಇಂಥ ಜಾಗಕ್ಕೆ. ಫೈರ್ ಕ್ಯಾಂಪ್ ಜೊತೆಗೆ ಹಾಗೆ ಕಾಫಿ ಮಾಡ್ಕೊಂಡು ಕುಡ್ದು ಅಕ್ಕಪಕ್ಕ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಕೆ ಹೊರಟೆ. ಡೆಡ್ ಎಂಡ್ ಈ ಜಾಗ. ಈ ಡೆಡ್ ಎಂಡಲ್ಲಿ ಏನಿಲ್ಲ. ಆ ಕಡೆ ಸಪ್ರೇಟ್ ನೆಕ್ಸ್ಟ್ ಬೆಟ್ಟ, ಅದೊಂದು ಸಪ್ರೇಟ್ ಬೆಟ್ಟ. ಈ ಜಾಗದಲ್ಲಿ ಬೇರೆ ಏನು ಇರಲ್ಲ.
ಬಟ್ ಆದರೆ ನನ್ನ ಸೇಫ್ಟಿಲಿ ನಾನು ತುಂಬ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಯಾವುದೋ ಕಾಡು ಪ್ರಾಣಿ ಕ್ಯಾಮ್ರಾಗೆ ಅದರ ಕಣ್ಗಳು ಸೈಟ್ ಆಯ್ತು. ಕಣ್ಗಳು ನೋಡಿ ಹೆಂಗೆ ಕಾಣ್ತಾ ಇದೆ ಅದು ಲೈಟ್ ಬಿಟ್ಟಾಗ. ಇದೇ ಹೇಳಿದ್ದು ಈ ಜಾಗದಲ್ಲಿ ಅಲ್ಲಿ ಕಾಣ್ತಾ ಇದೆ ನೋಡಿ. 100% ಪ್ರಾಣಿ ಇರೋದಂತೂ ಕನ್ಫರ್ಮ್ ಆಗಿದೆ. ಹಾಗಾಗಿ ನಾವು ಆದಷ್ಟು ಟೆಂಟ್ ಒಳಗೆ ಬೇಗ ಹೋದಷ್ಟು ನಮಗೆ ಬೆಸ್ಟು. ಇಲ್ಲಾಂದರೆ ಮತ್ತು ನಾನು ಸೇಫ್ಟಿಗೋಸ್ಕರ ನನ್ನ ಹತ್ರ ಚಾಕು ಇಟ್ಕೊಂಡಿದ್ದೀನಿ. ಇದು ನನಗೆ ಎಮರ್ಜೆನ್ಸಿಗೆ ತುಂಬ ಯೂಸ್ ಆಗುತ್ತೆ. ಟೆಂಟ್ ಒಳಗೆ ಬಂದಿದ್ದೀನಿ. ಆದಷ್ಟು ಕಿವಿಗೇನೋ ಹೆಡ್ಫೋನ್ ಹಾಕಿ ಬೆಡ್ಶೀಟ್ ತಂದಿದ್ದೀನಿ. ಬೆಡ್ಶೀಟ್ ಹಚ್ಕೊಂಡು ಟೆಂಟ್ ಒಳಗೆ ಮಲ್ಕೊಬಿಡೋಣ ಆರಾಮ್ಸೆ. ಗುಡ್ ನೈಟ್. ಬೆಳಿಗ್ಗೆ ಆಗ್ತಿದ್ದಂಗೆ ನನ್ನಲ್ಲಿ ಬೇರೆನೇ ಉತ್ಸಾಹ ಬಂದಿತ್ತು. ನೆನ್ನೆ ರಾತ್ರಿ ಕಳಿಬೇಕಾದ್ರೆ ಮನ್ಸಲ್ಲಿ ಬೆಳಿಗ್ಗೆ ಎದ್ದೇಳ್ತೀನೋ ಇಲ್ವೋ, ಮನೆಗೆ ಹೋಗ್ತೀನೋ ಇಲ್ವೋ ಅಂತ ನನ್ನಲ್ಲೇ ಪ್ರಶ್ನೆ ಮೂಡಿತ್ತು. ಈಗ ನಾನು ಮನೆಗೆ ಹೋಗಿ ತಯಾರಾಗಿದ್ದೀನಿ. ಗಾಯ್ಸ್ ಬನ್ನಿ ಬನ್ನಿ, ನೇಚರ್ ತೋರಿಸ್ತೀನಿ. ಗಾಯ್ಸ್ ನನ್ನಿಂದ ಕಾಣ್ತಿರೋ ಮೌಂಟೇನ್ ಕಲರ್ ನೋಡಿ. ಒಂದು ರೆಡ್, ಆರೆಂಜು, ಯೆಲ್ಲೋ, ಬ್ಲೂ, ಪ್ರತಿಯೊಂದು ಕಲರ್ ಆ್ಯಡ್ ಆಗಿದೆ. ಸಕ್ಕದಾಗಿ ಕಾಣ್ತದೆ ನನಗೆ ಮಾತ್ರ. ನೆನ್ನೆ ನೈಟ್ ಇಲ್ಲಿ ಸ್ಟೇ ಮಾಡಿದ್ಕು ಸಾರ್ಥಕ ಆಯ್ತು ಅನಿಸ್ತದೆ. ನೀವೇ ನೋಡಿ ಯಾವ ಥರ ಕಾಣ್ತಿದೆ ಕ್ಲೌಡೆಲ್ಲ. ನೆಕ್ಸ್ಟ್ ಲೆವೆಲ್ ಫೀಲ್ ಅನ್ನಿಸ್ತದೆ ಈ ಜಾಗದಲ್ಲಿ ಇರೋಕ್ಕೆ. ಈ 24 hours ಮೌಂಟೇನ್ ಚಾಲೆಂಜಲ್ಲಿ ಅರ್ಥ ಆಗಿದ್ದೇನೆಂದರೆ, ಲೈಫಲ್ಲಿ ಕೆಲವೊಮ್ಮೆ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ಗಳು ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಟರ್ನಿಂಗ್ ಪಾಯಿಂಟ್ಗಳು ಎದುರಾಗುತ್ತೆ. ಅವನ್ನೆಲ್ಲ ಧೈರ್ಯವಾಗಿ ಫೇಸ್ ಮಾಡಿದ್ರೆ ಮುಂದೆ ಒಂದೊಳ್ಳೆ ಫಲ ಸಿಗುತ್ತಂತ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸ್ಪೆಷಲ್ ಆಗಿ ಈ ಥರ ವಿಡಿಯೋ ಏನಾದ್ರು ತರ್ತಾ ಇರ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.